ಕಾಂಗ್ರೆಸ್ನಲ್ಲಿ ಜೋರಾಗಿರುವಂತದ್ದು ದಲಿತ ಪಾಲಿಟಿಕ್ಸ್. ಸತೀಶ್ ರಾಜಣ್ಣ ಬಳಿಕ ಪರಮೇಶ್ವರ್ ಅವರ ಸರದಿ ಅಂದ್ರೆ ದೆಹಲಿಗೆ ಹೋಗುವಂತ ಸರದಿ. ಬೆಳಗ್ಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಪರಮೇಶ್ವರ್ ಅವರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಹೊರಡ್ತಾರೆ ಗೃಹ ಸಚಿವ ಪರಮೇಶ್ವರ್. ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರು, KN ರಾಜಣ್ಣ ಕೂಡ ಹೋಗಿದ್ರು, KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಹಾಗೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಅವರ ಅಸಮಾಧಾನ ಏನಿದೆ, ಏನೆಲ್ಲ ಬೇಡಿಕೆಗಳಿದ್ದಾವೆ ಅದೆಲ್ಲವೂ ಕೂಡ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು. ಶೋಷಿತರ ಸಮಾವೇಶ ಬೇರೆ ಮಾಡಬೇಕು ಅಂದ್ಕೊಂಡಿದ್ದಾರೆ. KN ರಾಜಣ್ಣ ಅದ್ರ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನೋಡಿದ್ರೆ ಅಂತ ಪ್ರಸ್ತಾಪನೆ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ಇವಾಗ. ಸೊ ಹೀಗಾಗಿ ಇದು ಕುತೂಹಲ ಇದೆ. ಪರಮೇಶ್ವರ್ ಅವರು ದೆಹಲಿ ಭೇಟಿಯ ಬಗ್ಗೆ ಈ ಬಗ್ಗೆ ಮತ್ತೊಮ್ಮೆ ಚರ್ಚಿಸಲಿಕ್ಕೆ ದೆಹಲಿಗೆ ಪರಮೇಶ್ವರ್ ಅವರು ಹೋಗ್ತಾ ಇದ್ದಾರಾ ಅಂತ. ನಾಯಕತ್ವಕ್ಕೆ ಹಕ್ಕು ಮಂಡನೆ ಮಾಡಲಿದ್ದಾರಾ? ನಾನು ಕೂಡ ಆಕಾಂಕ್ಷಿ, ನಾನು ಯಾಕೆ CM ಆಗಬಾರ್ದು? ಅಕಸ್ಮಾತ್ ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥ ನಿಜಕ್ಕೂ ನಿಮ್ಮ ಮುಂದೆ ಇದ್ರೆ ನಾನು ಯಾಕೆ ಆಗಬಾರ್ದು? ನಾನು ತ್ಯಾಗ ಮಾಡಿಲ್ವಾ 2013ರಲ್ಲಿ ಅಂತೆಲ್ಲ ಹೇಳಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಪರಮೇಶ್ವರ್ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ದಲಿತ ಸಮಾವೇಶಕ್ಕೆ ಮುಂದಾಗಿದ್ರು ಪರಮೇಶ್ವರ್ ಅವರು. DK ಶಿವಕುಮಾರ್ ಅವರು ಬ್ರೇಕ್ ಹಾಕಿಸಿದ ಮೇಲೆ ಸರಣಿ ಸಭೆಯನ್ನ ಮಾಡ್ತಾ ಇದ್ರು. ಸಹಜವಾಗಿ ಅಸಮಾಧಾನವನ್ನ ಪರೋಕ್ಷವಾಗಿ DK ಶಿವಕುಮಾರ್ ಅವರ ವಿರುದ್ಧ ವ್ಯಕ್ತಪಡಿಸ್ತಾನೆ ಇದ್ರು. ಸೊ ಈಗ ದೆಹಲಿಯ ಭೇಟಿ ಪರಮೇಶ್ವರ್ ಅವರದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ, ಯಾವ ರೀತಿಯಾಗಿ ಇವರ ಬೇಡಿಕೆಗಳಿಗೆ ಸ್ಪಂದಿಸುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರೆ, ಕಾಂಗ್ರೆಸ್ನಲ್ಲಿ ಒಂಥರ ಬೆಳವಣಿಗೆ, ಬಿಜೆಪಿಲಿ ಒಂಥರ ಬೆಳವಣಿಗೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ದಲಿತ ಸಚಿವರುಗಳು ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇರುವಂತದ್ದು. ಹೇಗಾದ್ರೂ ಮಾಡಿ DK ಶಿವಕುಮಾರ್ ಅವರನ್ನ ಡಮ್ಮಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಈಗ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ, ಆ ಭೇಟಿಯ ಉದ್ದೇಶ ಮತ್ತೆ ತಂತ್ರಗಳು ಏನಿದೆ ಅಂತ? ಭೇಟಿಯ ಉದ್ದೇಶ ಮತ್ತು ತಂತ್ರಗಾರಿಕೆ ಅಂದರೆ ಫಸ್ಟು ಈ ಒಂದು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಮತ್ತು ಸಾಧ್ಯವಾದರೆ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂಥದ್ದು. ಇದು ಮೇಲ್ನೋಟಕ್ಕೆ. ಆಂತರಿಕವಾಗಿ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಗೊಂದಲಗಳು, ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆ ಆದರೆ ನಮ್ಮನ್ನು ಪರಿಗಣಿಸಿ ಎನ್ನುವಂಥ ಒಂದು ನಿಟ್ಟಲ್ಲಿಯೇ ಇವತ್ತು ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬರೋಬ್ಬರಿ 8 ವರ್ಷಗಳ ಕಾಲ KPCC ಅಧ್ಯಕ್ಷನಾಗಿ ಮತ್ತೊಂದು ಕಡೆಯಾಗಿ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಸಮರ್ಥವಾಗಿ ಏನೋ ಒಂದು ಹುದ್ದೆಗಳನ್ನು ನಿಭಾಯಿಸಿರ್ತಕ್ಕಂಥದ್ದು. ಪಕ್ಷನಿಷ್ಠೆ ಹಿರಿತನ ಆಧಾರದ ಮೇಲೆ ನನ್ನನ್ನು ಕೌಂಟ್ ಮಾಡಿ ಎನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಕಸಿಬೇಕು ಅನ್ನುವಂಥ ನಿಟ್ಟಲ್ಲಿ, ಮತ್ತೊಂದು ಕಡೆಗೆ ಅಧಿಕಾರವನ್ನು CM ಹುದ್ದೆಗೆ ಏರಲೇಬೇಕು ಅನ್ನುವಂಥ ನಿಟ್ಟಲ್ಲಿ ನಾನಾ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಇತ್ತ CM ಆಪ್ತರು ಕೂಡ ಒಂದು ರೀತಿ ರಣತಂತ್ರವನ್ನು ರೂಪಿಸಿರ್ತಕ್ಕಂಥದ್ದು. ಅದರ ಒಂದು ಭಾಗವಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಸಹಕಾರ ಸಚಿವ KN ರಾಜಣ್ಣನವರು ನವದೆಹಲಿಗೆ ತೆರಳಿ ನೇರವಾಗಿ KC ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ AICCಯ ಕೆಲ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರ ತೀವ್ರ ಒತ್ತಡವನ್ನ ಏರಿದ್ರು. ಅಂದ್ರೆ KPCC ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿ, ಯಾಕಂತ ಹೇಳಿದ್ರೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡದಂತೆ ಲೋಕಸಭಾ ಚುನಾವಣೆ ಅವಧಿವರೆಗೂ ಕೂಡ ನೀವು KPCC ಅಧ್ಯಕ್ಷರನ್ನ ಮುಂದುವರಿಸ್ತೀವಿ ಅಂತ. ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದು 1 ವರ್ಷ ಪೂರೈಸುವಂತ ಒಂದು ಹಂತ ತಲುಪಿದೆ. ಇಂತಹ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡದೇ ಇದ್ರೆ, ಯಾಕಂತ ಹೇಳಿದ್ರೆ ಅಹಿಂದ ಸಮುದಾಯಕ್ಕೆ ಈ ಒಂದು KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಡವನ್ನು ಏರಿ ಬಂದಿದ್ರು. ಇದಾದ ಬಳಿಕ DK ಶಿವಕುಮಾರ್ ಮತ್ತೆ KN ರಾಜಣ್ಣ ಮತ್ತೆ DK ಶಿವಕುಮಾರ್ ಮತ್ತೆ CM ಆಪ್ತರ ನಡುವೆ ಒಂದು ರೀತಿ ಮಾತಿನ ಚಕಮಕಿ, ಮತ್ತೊಂದು ಕಡೆಗೆ ಜಟಾಪಟಿಯು ಕೂಡ ಶುರುವಾಗಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇಂದು ಬೆಳಿಗ್ಗೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರ ನಡೆಯೂ ಕೂಡ ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಡಾಕ್ಟರ್ G ಪರಮೇಶ್ವರ್ ಅವರು ಹೈಕಮಾಂಡದಲ್ಲಿ ತುಂಬಾ ಸನಿಹದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ವಿತೌಟ್ ಅಪಾಯಿಂಟ್ಮೆಂಟ್ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥದ್ದು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮಾತ್ರ. ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೊಂದು ಕಡೆಗೆ ಇನ್ನಿತರೆ ನಾಯಕರನ್ನ. ಸೊ ಹೀಗಾಗಿ ಡಾಕ್ಟರ್ G ಪರಮೇಶ್ವರ್ ಅವರ ಮೂಲಕವಾಗಿಯೂ ಕೂಡ ಏನು KPCC ಅಧ್ಯಕ್ಷರ ಬದಲಾವಣೆಗೆ CM ಬಣ ಒಂದು ರೀತಿ ಒತ್ತಡವನ್ನ ಏರೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ 2 ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಸಾಧ್ಯತೆ ಇದೆ. ನಂಬರ್ 1 ಜಾತಿ ಗಣತಿ ವರದಿ ಬಿಡುಗಡೆ, ಮತ್ತೊಂದು ಕಡೆಗೆ 2ನೇದು ದಲಿತ ಅಂದ್ರೆ ಶೋಷಿತರ ಸಮಾವೇಶಕ್ಕೆ ಅನುಮತಿ ಕೊಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ 2 ವಿಚಾರಗಳ ಮೇಲೆ ಏನು ಹೈಕಮಾಂಡ್ ನಲ್ಲಿ ಒತ್ತಡ ಇರೋದಕ್ಕೆ ಪರಮೇಶ್ವರ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.